ತುಮಕೂರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಖಡಕ್ ಎಂಟ್ರಿ. ಸಚಿವೆಗೆ ಪಟಾಕಿ ಸಿಡಿಸಿ ಹೂಮಳೆ ಸುರಿಸಿ ಅದ್ಧೂರಿ ಸ್ವಾಗತ. ಬಿಜೆಪಿ ವಿರುದ್ಧ ಗುಡುಗಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ರಾಜ್ಯದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ 50 ವರ್ಷ ಪೂರ್ಣಗೊಂಡ ಹಿನ್ನೆಲೆ ನವೆಂಬರ್ 28ರಂದು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರನ್ನ ಆಹ್ವಾನಿಸಲು ಬೆಂಗಳೂರಿನ 10 ಜಿಲ್ಲೆಗಳಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರವಾಸವನ್ನ ಮಾಡಿ ಆಹ್ವಾನವನ್ನ ನೀಡುತ್ತಿದ್ದಾರೆ. ಹೀಗಾಗಿ ಇಂದು ತುಮಕೂರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಮಿಸಿದ್ದು ಪಟಾಕಿಯನ್ನ ಸಿಡಿಸಿ ಹೂಮಳೆಯನ್ನ ಸುರಿಸಿ ಮಹಿಳೆಯರು ಕಳಸ ಹೊತ್ತು ಸ್ವಾಗತ ಕೋರಿದ್ರು. ಇನ್ನು ನಗರದ ಬಾಲಭವನದಲ್ಲಿ ಅಂಗನವಾಡಿ ಕೇಂದ್ರಗಳ ಸುವರ್ಣ ಮಹೋತ್ಸವ, ಅಕ್ಕಾಪಡೆ ಲೋಕಾರ್ಪಣೆ, ಗೃಹಲಕ್ಷ್ಮಿ ಬ್ಯಾಂಕ್ ಉದ್ಘಾಟನೆ ಕುರಿತು ರಾಜ್ಯ ಮಟ್ಟದ ಸಮಾವೇಶಕ್ಕೆ ಪೂರ್ವಭಾವಿ ಸಭೆಯನ್ನ ಆಯೋಜನೆ ಮಾಡಿದ್ದು, ಕಾರ್ಯಕ್ರಮದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಶಾಸಕರಾದ ಜ್ಯೋತಿ ಗಣೇಶ್, ಡಿಸಿ ಶುಭಕಲ್ಯಾಣ್ ಸೇರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇದೇ ವೇಳೆ ಹಲವು ಮಂದಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಹಾಗೂ ಬಾಣಂತಿ ಹಾಗೂ ಮಗುವಿಗೆ ಇಲಾಖೆಯಿಂದ ಕಿಟ್ ಅನ್ನ ವಿತರಿಸಿದ್ರು. ಇದೇ ವೇಳೆ ಅಂಗನವಾಡಿ ಕೇಂದ್ರದ ಮಕ್ಕಳು ನಾನಾ ವೇಷಗಳಲ್ಲಿ ಬಂದು ಮಿಂಚಿದ್ದು, ಮಕ್ಕಳ ವೇಷ ಕಂಡು ಸಚಿವೆ ಹೆಬ್ಬಾಳ್ಕರ್ ಸಂತಸವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ರಾಜ್ಯದಲ್ಲಿ ಅಂಗನವಾಡಿ ಕೇಂದ್ರಗಳು ಶುರುವಾಗಿ 50 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಬೆಂಗಳೂರಿನಿಂದ ಹತ್ತಿರ ಇರುವ 10 ಜಿಲ್ಲೆಗಳಿಗೆ ಟೂರ್ ಮಾಡಿ ಆಹ್ವಾನವನ್ನ ನೀಡುತ್ತಿದ್ದೇನೆ ಎಂದಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಅಕ್ಕಾಪಡೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅಕ್ಕಾಪಡೆಯಿಂದ ಮಹಿಳೆಯರ ಮೇಲಿನ ದೌರ್ಜನ್ಯ ಕಡಿಮೆ ಆಗ್ತಾ ಇವೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ನವೆಂಬರ್ 28ಕ್ಕೆ ಅಂದರೆ ನವೆಂಬರ್ ತಿಂಗಳಲ್ಲಿ ನಾವು ಅಂಗನವಾಡಿಯನ್ನು ಶುರು ಮಾಡಿ 50 ವರ್ಷ ಆಯಿತು. ಕರ್ನಾಟಕ ರಾಜ್ಯದಿಂದಲೇ ಅಂಗನವಾಡಿಗಳು ಶುರುವಾಗಿತ್ತು. ಮಾನ್ಯ ದಿವಂಗತ ಇಂದಿರಾ ಗಾಂಧೀಜಿಯವರು 1975ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದರು, ಟಿ ನರಸೀಪುರ ಮೈಸೂರಿನಲ್ಲಿ. ಸೊ ಆ ಥರ ಒಂದು ಅಂಗವಾಗಿ 50 ವರ್ಷದ ಸುವರ್ಣ ಮಹೋತ್ಸವವನ್ನು 28ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಇಲಾಖೆಯ ವತಿಯಿಂದ ICDS ಪ್ರೋಗ್ರಾಮು ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾವು ಇದನ್ನು ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಏನು ಬ್ಯಾಂಗ್ಳೂರ ಹತ್ತಿರ ಇರುವಂಥ ಒಂದು 10 ಜಿಲ್ಲೆಗಳಿಗೆ ನಾನು ಟೂರ್ ಮಾಡಿ ಸೊ ಅವ್ರನ್ನೆಲ್ಲರಿಗೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ಬರೀ ಒಂದು ಸಂಭ್ರಮ ಆಚರಣೆ ಅಲ್ಲ. 50 ವರ್ಷದ ಹಿಂದಿನ ಏನು ವಾಕ್ಯಗೋಷ್ಠಿ ಇತ್ತು, ಇನ್ನು ಮುಂದೆ 50 ವರ್ಷಕ್ಕೆ ICDS ಕಾರ್ಯಕ್ರಮ ಆಗಿರಬಹುದು, ಇಂದಿರಾ ಗಾಂಧೀಜಿಯವರ ಕನಸನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕನ್ನುವಂಥ ಕೆಲವೊಂದು ಯೋಜನೆಗಳನ್ನು ಅವತ್ತು ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಸೊ 28ನೇ ತಾರೀಕು ನಮ್ಮ ಇಲಾಖೆಗೆ ಬಹಳ ಮುಖ್ಯವಾದಂಥ ದಿನ ಅಂತ ನಾನು ಹೇಳಿಕೆ ಬಯಸ್ತೀನಿ. ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ಅಂಗನವಾಡಿ ಕೇಂದ್ರಗಳಿವೆ. ಇಡೀ ದೇಶದಲ್ಲಿಯೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ವಂತ ಕಟ್ಟಡದಲ್ಲಿ ಅಂಗನವಾಡಿ ಕಟ್ಟಡಗಳಿವೆ. ನಾನು ಮಂತ್ರಿಯಾದ ಮೇಲೆ 2,500 ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದೇವೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ಚೆನ್ನಾಗಿ ಕಾರ್ಯನಿರ್ವಹಿಸಿದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ, ಅದರಲ್ಲೂ ಕೂಡ ಸಿಟಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಾವು ಅಕ್ಕಪಡೆಯನ್ನು, ಅಂದರೆ ಒಂದು 10 ಜನ ಮಹಿಳೆಯರಿರುವಂಥ ಒಂದು ಪಡೆ, ಅದರಲ್ಲಿ 2 ಕಾನ್ಸ್ಟೇಬಲ್, ಮಹಿಳಾ ಕಾನ್ಸ್ಟೇಬಲ್, ಗೃಹ ಇಲಾಖೆಯ ಸಹಯೋಗದೊಂದಿಗೆ ನಾವು ನಮ್ಮ ಇಲಾಖೆ 2 ಸೇರಿಸ್ಕೊಂಡು ನಾವು ಇದನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ 5 ಜನ NCC ಅವರಿರ್ಬೋದು ಅಥವಾ ಹೋಮ್ ಗಾರ್ಡ್ಸು ಮಹಿಳೆಯರನ್ನು ಪೊಲೀಸ್ ಇಲಾಖೆಯವರೇ ರೆಕ್ರೂಟ್ ಮಾಡ್ತಾರೆ. ಅವ್ರಿಗೊಂದು ವೆಹಿಕಲ್ ಕೊಡ್ತೀವಿ, ಒಬ್ಬರು ಡ್ರೈವರ್ ಇರ್ತಾರೆ, ಅವ್ರಿಗೆಲ್ಲ ರೀತಿಯಾದಂಥ ಟ್ರೈನಿಂಗ್ಗಳನ್ನ ಕೊಡ್ತೀವಿ. ಸ್ಕೂಲುಗಳು, ಕಾಲೇಜುಗಳು, ಮದುವೆ ಸ್ಥಳಗಳ ಹತ್ತಿರ ಇರ್ಬೋದು, ಮಹಿಳಾ ಹಾಸ್ಟೆಲ್ಗಳಿರ್ಬೋದು, ಫಿಲ್ಮ್ ಥಿಯೇಟ್ರ್ಗಳ ಹತ್ತಿರ ಇರ್ಬೋದು, ಗಾರ್ಡನ್ ಹತ್ತಿರ ಇರ್ಬೋದು, ದೇವಸ್ಥಾನ ಹತ್ತಿರ, ಜಾತ್ರೆ ಅಥವಾ ಮನೆಯಲ್ಲಿ ಅನೇಕ ರೀತಿಯಾದಂಥ ದೌರ್ಜನ್ಯ ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ನಡೀತಾ ಇರುತ್ತೆ. ಇಲ್ಲಿ ಪಾರ್ಕ್ನಲ್ಲಿ ಚುಡಾಯಿಸ್ತಾ ಇರ್ತಾರೆ, ಕಾಲೇಜ್ ಎದುರುಗಡೆ ಚುಡಾಯಿಸ್ತಾ ಇರ್ತಾರೆ, ರೋಡ್ ರೋಮಿಯೋಗಳು ಅಂತ ಸುಮಾರು
ಸೊ ಅವರು ಎಲ್ಲಿ ಅವ್ರ ಅಣ್ಣ ತಮ್ಮಂದ್ರ ಹತ್ರ ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ ಹೆಣ್ಮಕ್ಳಿಗೆ, ಅಥವಾ ಮನೆಯಲ್ಲೇ ದೌರ್ಜನ್ಯ ಆದರೂ ಕೂಡ ಎಲ್ಲೋ ಮರ್ಯಾದೆಗೆ ಹೆದರಿ ಸುಮ್ಮನೆ ಇರ್ತಾರೆ. ಬಟ್ ಈ ಅಕ್ಕಾಪಡೆ ವಿಶೇಷವಾದಂಥ ಒಂದು ಕಮಾಂಡೋ ಡ್ರೆಸ್ನಲ್ಲಿ ಗಸ್ತು ತಿರುಗ್ತಾ ಇರುವಂಥ ಸಂದರ್ಭದಲ್ಲಿ ಏನು ಈ ಪೊಲೀಸ್ ಇಲಾಖೆಯದೇ ಒಂದು ನಂಬರ್ ಇದೆ, ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿದ್ರೆ ಅವರ ಹೆಸರನ್ನಾಗಲಿ ಅವರ ಇದನ್ನಾಗಲಿ ವಿಳಾಸವನ್ನಾಗಲಿ ಗೌಪ್ಯವಾಗಿಟ್ಕೊಂಡು ತತ್ಕ್ಷಣವೇ ಅವರ ಒಂದು ರೆಸ್ಕ್ಯೂಗೆ ನಾವು ಹೋಗ್ತೀವಿ. ಸೊ ಬಹಳ ವಿಶೇಷವಾದಂಥ ಭಾಳಷ್ಟು ನೇಚರ್ ಇದೆ ಈ ಅಕ್ಕಾಪಡೆಗೆ. ಸೊ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ, ಮತ್ತು ಏನು ಕ್ರೈಮ್ಗಳಾಗ್ತವೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಅದರಲ್ಲೂ ಸ್ಪೆಷಲಿ ಸೈಬರ್ ಕ್ರೈಮ್ಗಳು ಇತ್ತೀಚಿನ ದಿನದಲ್ಲಿ ಈ ಅಕ್ಕಾಪಡೆಯ ಮುಖ್ಯ ಉದ್ದೇಶ ಏನು ಅಂತಂದರೆ, ಮಹಿಳೆಯರು ಇತ್ತೀಚಿನ ದಿನದಲ್ಲಿ ಮತ್ತು ಮಕ್ಕಳು, ಕಾಲೇಜ್ ಮಕ್ಕಳು, ಸ್ಟೂಡೆಂಟ್ಗಳು ಸೈಬರ್ ಕ್ರೈಮ್ಗೆ ಭಾಳಷ್ಟು ಬಲಿ ಆಗ್ತಾ ಇದ್ದಾರೆ, ಆನ್ಲೈನ್ ಇದಕ್ಕೆ ಭಾಳಷ್ಟು ಬಲಿ ಆಗ್ತಾ ಇದ್ದಾರೆ. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮ ಮೇನ್ ಫೋಕಸ್. ಇನ್ನು ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಅಂಗನವಾಡಿ ಕಾರ್ಯಕರ್ತೆಯರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಾರ್ವಜನಿಕರು ಭಾಗಿಯಾಗಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.